ಹಲೋ. ಸೊ 2024 ಪುರುಷರ ವರ್ಲ್ಡ್ ಕಪ್ಪನ್ನು ನಾವು ನಿನ್ನೆ ನೋಡಿದ್ವಿ. ಸೊ ಭಾರತಕ್ಕೆ ಒಂದು ಐತಿಹಾಸಿಕ ಗೆಲುವು, ಜೊತೆಗೆ 142 ಕೋಟಿ ಭಾರತೀಯರು ಸಂತಸಪಟ್ಟಂತಹ ದಿನ ನಿನ್ನೆ ನಮ್ಮ ICC T20 ವರ್ಲ್ಡ್ ಕಪ್ಪನ್ನು ರಿಸಲ್ಟ್ಸ್ ನೋಡಿದಾಗ. ಹೌದು, ಅಂದರೆ ನಿನ್ನೆ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿಯಿಂದ ಯಾರು ಗೆಲ್ತಾರೆ ಅಂಥೇಳಿ ವೇಟ್ ಮಾಡಿದಂತಹ ಒಂದು ಕಾಯುವಿಕೆಗೆ ಕೊನೆಗೂ ಒಂದು ಸಂತಸದ ಸುದ್ದಿ ಏನಪ್ಪ ಅಂತಂದರೆ, ನಿನ್ನೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಮಗೆ ಭಾರತಕ್ಕೆ 2024ನೇ ಸಾಲಿನ T20 ಪುರುಷರ ವಿಶ್ವಕಪ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ವಿಡಿಯೋ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಇಂಡಿಯನ್ಸ್ ಫಾರ್ ದಿಸ್ ಹಿಸ್ಟಾರಿಕಲ್ ವಿನ್ನಿಂಗ್ ಆಫ್ ದಿಸ್ T20 ವರ್ಲ್ಡ್ ಕಪ್. ಓಕೆ, ಹಾಗಿದ್ರೆ ಸೊ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ, T20 ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಸುಮಾರು ಸಲ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ ಕರೆಂಟ್ ಅಫೇರ್ ಪ್ಯಾಟರ್ನಲ್ಲಿ. ಸೊ ಹಾಗಾಗಿ ಅದ್ರ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಬೇಕು ಅಂತಂದರೆ ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ವಿಡಿಯೋ, ವೆಲ್ಕಮ್ ಟು ಗೋಲ್ಡ್ ಫಿಂಚ್ IAS and KS RT Nagar, ಬೆಂಗಳೂರು. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ T20 ವರ್ಲ್ಡ್ ಕಪ್. ಇಲ್ಲಿ ನೋಡ್ರಿ, 2024ರ T20 ವರ್ಲ್ಡ್ ಕಪ್, 2024ರ T20 ವರ್ಲ್ಡ್ ಕಪ್ಪನ್ನು ಚಾಂಪಿಯನ್ ಯಾರಾಗಿದ್ದಾರೆ ಅಂತಂದರೆ, ಮುಖ್ಯವಾಗಿ ಚಾಂಪಿಯನ್ ಭಾರತ ಆಗಿದೆ. ವೆರಿ ಇಂಪಾರ್ಟೆಂಟ್ಲಿ ಭಾರತ ಸೊ T20 ವರ್ಲ್ಡ್ ಕಪ್ನ ಚಾಂಪಿಯನ್. ಹಾಗಿದ್ರೆ 2024ರ T20 ವರ್ಲ್ಡ್ ಕಪ್ನ ರನ್ನರ್ ಅಪ್ ಯಾರಾಗಿದ್ದಾರೆ ಅಂತಂದರೆ, ನಮಗೆಲ್ಲ ಗೊತ್ತಿರುವ ಹಾಗೆ ವೆರಿ ಇಂಪಾರ್ಟೆಂಟ್ಲಿ ದಕ್ಷಿಣ ಆಫ್ರಿಕಾ ರನ್ನರ್ ಅಪ್ ಆಗಿದೆ. ಯಾರು? ದಕ್ಷಿಣ ಆಫ್ರಿಕಾ ಏನಾಗಿದೆಪ್ಪ ಅಂತಂದರೆ ರನ್ನರ್ ಅಪ್ ಆಗಿದೆ. ಓಕೆ, ಹಾಗಿದ್ರೆ ಸೊ ಈ ಸಲ T20 ವರ್ಲ್ಡ್ ಕಪ್ಪನ್ನು ಎಲ್ಲಿ ನಡೆಸಲಾಯಿತು, ಯಾವ ದೇಶ ಆತಿಥ್ಯವನ್ನು ವಹಿಸಿತ್ತು ಅಂತ ನೋಡಿದರೆ, ಅಮೇರಿಕ ಮತ್ತು ವೆಸ್ಟ್ ಇಂಡೀಸ್. ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ ಏನು ಮಾಡಿದೆಪ್ಪ ಅಂತಂದರೆ, ಮುಖ್ಯವಾಗಿ ಇಲ್ಲಿ T20 ವರ್ಲ್ಡ್ ಕಪ್ನ 2024ನೇ ವರ್ಷದ ಆವೃತ್ತಿಯ ಆತಿಥ್ಯವನ್ನು ವಹಿಸಿತ್ತು. ಹಾಗಿದ್ರೆ ಸೊ 2024 T20 ವರ್ಲ್ಡ್ ಕಪ್ನಲ್ಲಿ ಆದಂತಹ ಚಾಂಪಿಯನ್ಗೆ ಸಿಗುವಂಥ ರಿವಾರ್ಡ್ ಎಷ್ಟು, ಚಾಂಪಿಯನ್ ಟೀಮ್ ಅಥವಾ ಯಾರು ಗೆದ್ದಿರ್ತಾರಲ್ಲ ಅವರಿಗೆ ಸಿಗುವಂತಹ ಸೊ ಒಟ್ಟು ಮೊತ್ತ ಎಷ್ಟಿದೆ ಅಂತಂದರೆ, ನೆನಪಿಟ್ಕೊಳ್ಳಿ, PC ಎಕ್ಸಾಮ್ಗೆ ಭಾಳ ಸಲ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾನೆ. 19.95 ಕೋಟಿ. ಎಷ್ಟು? 19.95 ಕೋಟಿ ರಿವಾರ್ಡ್ ಇದೆ. ಯಾರಿಗೆ? ಚಾಂಪಿಯನ್ಗೆ. ಯಾರಿಗೆ ಸಿಗ್ತಾ ಇದೆ ಈ ಸಲ? ಭಾರತಕ್ಕೆ ಸಿಗ್ತಾ ಇದೆ. ಯಾರಿಗೆ ಸಿಗ್ತಾ ಇದೆ? ಭಾರತಕ್ಕೆ ಸಿಗ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಯಾರಿಗೆ? ಭಾರತಕ್ಕೆ ಸಿಗ್ತಾ ಇದೆ. ಆಯಿತಾ? ಅದ್ರ ಜೊತೆಗೆ ರನ್ನರ್ ಅಪ್ಗೆ ಎಷ್ಟು ಸಿಗ್ತಾ ಇದೆ? ರನ್ನರ್ ಅಪ್ ಆದಂತಹ ವೆಸ್ಟ್ ಇಂಡೀಸ್ ರನ್ನರ್ ಅಪ್ ಮೊತ್ತ ಎಷ್ಟಿದೆ ಅಂತ ನೋಡಿದ್ವಿ ಅಂತಂದರೆ, ಮುಖ್ಯವಾಗಿ ರನ್ನರ್ ಅಪ್ 10.64 ಕ್ರೋರ್, 10.64 ಕೋಟಿ ಸಿಗ್ತಾ ಇದೆ. ಯಾರಿಗೆ ಸಿಗ್ತಾ ಇದೆ ಅಂತಂದರೆ, ಈ ಸಲ ವೆಸ್ಟ್ ಇಂಡೀಸ್ಗೆ ಸಿಗ್ತಾ ಇದೆ. ಯಾರಿಗೆ ಸಿಗ್ತಾ ಇದೆ? ಇಂಡಿಯಾ ರನ್ನರ್ ಅಪ್, ಇಂಡಿಯಾ ವಿನ್ನರ್ ಆದರೆ ರನ್ನರ್ ಅಪ್ ಯಾರಾಗ್ತಿದ್ದಾರಪ್ಪ ಅಂತಂದರೆ, ಮುಖ್ಯವಾಗಿ ಯಾರು? ವೆಸ್ಟ್ ಇಂಡೀಸ್. 2024ರಲ್ಲಿ ನಡೆದಂಥ ಈ T20 ವರ್ಲ್ಡ್ ಕಪ್ 9ನೇ ಆವೃತ್ತಿ, 9th ಸೀಸನ್. ಇದು ಎಷ್ಟನೇ ಆವೃತ್ತಿ? 9ನೇ ಆವೃತ್ತಿ ಅಂತ ಹೇಳಿ ಕರಿತೇವೆ. ಹಾಗಿದ್ರೆ ಈ T20 ವರ್ಲ್ಡ್ ಕಪ್ 2 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ? 2 ವರ್ಷಗಳಿಗೊಮ್ಮೆ ನಡೆಯುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ T20 ವರ್ಲ್ಡ್ ಕಪ್ 9ನೇ ಆವೃತ್ತಿ 2009ರಲ್ಲಿ ನಡೆಯುತ್ತೆ. 2024ರಲ್ಲಿ ನಡೀತಾ ಇದೆ. ಹಾಗಿದ್ರೆ ಭಾರತ 2ನೇ ಬಾರಿಗೆ ಗೆಲ್ತಾ ಇದೆ. ಎಷ್ಟನೇ ಬಾರಿಗೆ? 2ನೇ ಬಾರಿಗೆ ಚಾಂಪಿಯನ್ ಆಗ್ತಾ ಇದೆ. ಈ ಮೊದಲು 2007ರಲ್ಲಿ, ಮೊದಲನೇ ಬಾರಿಗೆ 2007ರಲ್ಲಿ ಮೊದಲನೇ ಆವೃತ್ತಿ. ನೆನಪಿಟ್ಕೋಬೇಕು, ಮೊದಲನೇ ಆವೃತ್ತಿ. ಯಾಕೆ ನಾನು ಮೊದಲನೇ ಆವೃತ್ತಿ ಅಂತ ಹೇಳಿ ಕರಿತಾ ಇದ್ದೇನೆ ಅಂದರೆ, ಈ ಪ್ಯಾಟರ್ನ್ ಆಫ್ ಕ್ರಿಕೆಟ್ ಸ್ಟಾರ್ಟ್ ಆಗಿದ್ದು 2007ರಲ್ಲಿನೇ. ಮೊದಲನೇ ಸೀಸನ್ನನ್ನೇ ನಾವೇನು ಮಾಡ್ತೀವಪ್ಪ ಅಂದರೆ 2007ರಲ್ಲಿ ಗೆದ್ದಿದ್ವಿ. ಅದ್ರ ಜೊತೆಗೆ 2ನೇ ಬಾರಿಗೆ ಯಾವಾಗ ಗೆಲ್ತಾ ಇದ್ದೀವಿ ಅಂತಂದರೆ 2024ರಲ್ಲಿ 9ನೇ ಆವೃತ್ತಿಯನ್ನು ಸಹ ನಾವು ಗೆದ್ದಿದ್ವಿ. ಓಕೆನಾ?
ಹಾಗಿದ್ದರೆ ಇದ್ರ ಜೊತೆಗೆ 2 T20 ವರ್ಲ್ಡ್ ಕಪ್ ಇದ್ದರೆ ನಮ್ಮ ಹತ್ರ 2 ಎಸ್ ವೆರಿ ಇಂಪಾರ್ಟೆಂಟ್ ಒನ್ ಡೇ ವರ್ಲ್ಡ್ ಕಪ್ ಇದಾವೆ. ಏಕದಿನ ವಿಶ್ವ ಕ್ರೀಡಾಕೂಟ ಅಂತ ಕರಿತೀವಿ. ಒನ್ ಡೇ ವರ್ಲ್ಡ್ ಕಪ್ ನಮ್ಮ ಹತ್ರ ಅದನ್ನು ಕೂಡ ನಾವು 2 ಬಾರಿ ಗೆದ್ದಿದ್ದೇವೆ. ಯಾವಾಗ ನೋಡಿದರೆ 1983, 2011. 1983 ಮತ್ತು 2011 ನಾವೇನು ಮಾಡಿದ್ದೇವಪ್ಪ ಅಂತಂದರೆ ಗೆದ್ದಿದ್ವಿ. ಯಾವುದು ಒನ್ ಡೇ. T20 ಬಂದುಬಿಟ್ಟು ಅದನ್ನು 2 ಸಲ ಗೆದ್ದಿದ್ದೀವಿ. 2007 ಮೊದಲನೇ ಆವೃತ್ತಿ, 2024 9ನೇ ಆವೃತ್ತಿ ಅಂತ ಹೇಳಿ ಕರಿತೇವೆ. ಓಕೆ, ಹಾಗಿದ್ರೆ ಮೊದಲನೇ ಆವೃತ್ತಿ ಯಾವಾಗ ನಡೆಯಿತು? ಫಸ್ಟ್ ಸೀಸನ್. ಮೊದಲನೇ ಆವೃತ್ತಿ ನಮಗೆಲ್ಲ ಗೊತ್ತಿರುವ ಹಾಗೆ 2007 ನಡೆದಿತ್ತು. ಎಲ್ಲಿ ನಡೆದಿತ್ತು? 2007. ಆ ಆವೃತ್ತಿಯನ್ನು ಯಾರು ಹೋಸ್ಟ್ ಮಾಡಿದ್ರು ಅಂತ ನೋಡಿದರೆ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ಮೊದಲನೇ ಆವೃತ್ತಿಯನ್ನು ಹೋಸ್ಟ್ ಮಾಡಿದ್ದು ಸೌತ್ ಆಫ್ರಿಕಾ. ಯಾರು? ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದವ್ರು ಏನು ಮಾಡಿದಾರಪ್ಪ ಅಂತಂದರೆ ಹೋಸ್ಟ್ ಮಾಡಿದ್ರು. ಓಕೆನಾ? ಅದರ ಜೊತೆಗೆ 9th ಎಡಿಷನ್, ಇವಾಗ 9ನೇ ಆವೃತ್ತಿಯನ್ನು ಯಾರು ಹೋಸ್ಟ್ ಮಾಡಿದ್ರು ಅಂತ ನೋಡ್ರಿ, ನೆನಪಿಟ್ಕೋರಿ. ಅಮೇರಿಕಾ. ಯಾರು ಹೋಸ್ಟ್ ಮಾಡಿದ್ರು? ಅಮೇರಿಕಾ ಮತ್ತು ಮುಖ್ಯವಾಗಿ ವೆಸ್ಟ್ ಇಂಡೀಸ್. ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ ಏನು ಮಾಡ್ತಾ ಇದೆಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಿ ಹೋಸ್ಟ್ ಮಾಡ್ತಾ ಇದೆ. 10th ಸೀಸನ್, 10ನೇ ಆವೃತ್ತಿ 2026 ನಡೆಯುತ್ತೆ. ಯಾಕೆಂದರೆ ಇದು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಆವೃತ್ತಿ. 2026 ಎಲ್ಲಿ ನಡೆಯಲಿದೆ ಅಂತಂದರೆ ಭಾರತ ಮತ್ತು ಶ್ರೀಲಂಕಾ. ಎಲ್ಲಿ ನಡೆಯಲಿದೆ? ಭಾರತ ಮತ್ತು ಶ್ರೀಲಂಕಾ. ನೋಡಿರಿ, ನೆಕ್ಸ್ಟ್ ಸಲ ನಮ್ಮಲ್ಲೇ ನಡೆಯುತ್ತದೆ. ನೆಕ್ಸ್ಟ್ ಸೀಸನ್ನು ಗೆದ್ದುಬಿಟ್ರೆ ಎಂಥ ಹವಾ ಭಾರತದ್ದು ಅಲ್ವಾ? ಓಕೆ, ಸೊ 11th ಸೀಸನ್ 11ನೇ ಆವೃತ್ತಿ ಯಾವಾಗ ನಡೆಯುತ್ತೆಪ್ಪ ಅಂತಂದರೆ 2028 ಎಲ್ಲಿ ನಡೆಯುತ್ತಿದೆ ಅಂತ ನೋಡಿದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ಎಲ್ಲಿ? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ನೆನಪಿಟ್ಕೋಬೇಕು, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ನಡೀತಿದೆ. ಓಕೆನಾ? ಹಾಗಿದ್ರೆ ವೆರಿ ಇಂಪಾರ್ಟೆಂಟ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿದ್ಯಾರು? ಅತಿ ಹೆಚ್ಚು ಬಾರಿ ಈ ಒಂದು ಆವೃತ್ತಿಯನ್ನು ಗೆದ್ದಿದ್ಯಾರಪ್ಪ ಅಂತಂದರೆ 3 ದೇಶಗಳು ತಲಾ 2 ಬಾರಿ ಗೆದ್ದ. ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆದವರು ಯಾರು? ಹೆಚ್ಚು ಬಾರಿ ಚಾಂಪಿಯನ್ ಆದವರು ಯಾರು? ಹೆಚ್ಚು ಬಾರಿ ಚಾಂಪಿಯನ್ ಯಾರ್ಯಾರಾಗಿದ್ದಾರಂತೆ ನೋಡಿದರೆ ಮುಖ್ಯವಾಗಿ ಭಾರತ 2 ಸಲ, ಇಂಡಿಯಾ ಮುಖ್ಯವಾಗಿ ಎಷ್ಟು ಸಲ? 2 ಸಲ ಆಗಿದೆ. ಅದ್ರ ಜೊತೆಗೆ ಇಂಗ್ಲೆಂಡ್ 2 ಸಲ, ಇಂಗ್ಲೆಂಡ್ 2 ಸಲ ಆಗಿದೆ. ಅದ್ರ ಜೊತೆಗೆ ಮುಖ್ಯವಾಗಿ ವೆಸ್ಟ್ ಇಂಡೀಸ್ 2 ಸಲ. ಯಾವುದು? ವೆಸ್ಟ್ ಇಂಡೀಸ್ 2 ಸಲ ಆಗಿದೆ. ಹಾಗಿದ್ರೆ ಅತಿ ಹೆಚ್ಚು ಬಾರಿ ಗೆದ್ದವರು ಯಾರು? ಭಾರತ, ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್. ಈ ಸಲದ ಆವೃತ್ತಿ 9ನೇ ಆವೃತ್ತಿಯಲ್ಲಿ ನಾವು ಗೆದ್ದಿದ್ದರಿಂದ 2 ಆಗಿದೆ. ಸೊ ಹಾಗಿದ್ರೆ ಇಲ್ಲಿ T20 ವರ್ಲ್ಡ್ ಕಪ್ಪಲ್ಲಿ ಅತಿ ಹೆಚ್ಚು ರನ್ ಹೊಡೆದಿದ್ಯಾರಪ್ಪ ಅಂತಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಿಂಗ್ ಕೊಹ್ಲಿ. ಯಾರು? ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಅವರು ಅತಿ ಹೆಚ್ಚು ರನ್ನನ್ನು ಹೊಡೆದಿದ್ದಾರೆ. ಸೊ ಎಷ್ಟು ಅಂತ ನೋಡಿದ್ವಿಪ್ಪ ಅಂತಂದರೆ ಒಟ್ಟಾರೆಯಾಗಿ 1292 ರನ್ನನ್ನು ಹೊಡೆದಿದ್ದಾರೆ. ಅತಿ ಹೆಚ್ಚು ರನ್ ಹೊಡೆದವರು. ಅತಿ ಹೆಚ್ಚು ವಿಕೆಟ್ ತೊಗೊಂಡವ್ರು ಯಾರು? ವೆರಿ ಇಂಪಾರ್ಟೆಂಟ್ಲಿ ಅತಿ ಹೆಚ್ಚು ವಿಕೆಟ್ ತೊಗೊಂಡವ್ರು ಯಾರಪ್ಪ ಅಂತಂದರೆ ಸಾಕಿಬ್ ಅಲಿ ಹಸನ್. ಯಾರು? ಶಾಕಿಬ್ ಅಲಿ ಹಸನ್ ಅವರು ಏನು ಮಾಡಿದಾರಪ್ಪ ಅಂತಂದರೆ ಒಟ್ಟು ಅತಿ ಹೆಚ್ಚು ವಿಕೆಟನ್ನು ತೊಗೊಂಡಿದ್ದಾರೆ. ಒಟ್ಟು 50 ವಿಕೆಟ್ಸ್. ಎಷ್ಟು? 50 ವಿಕೆಟ್ಸನ್ನು ತೊಗೊಂಡಿದ್ದಾರೆ. ಓಕೆನಾ? ಹಾಗಿದ್ರೆ ಇಲ್ಲಿವರೆಗೂ 9 ಸೀಸನ್ಗಳು ನಡೆದು 9 ಆವೃತ್ತಿಗಳು ನಡೆದವು. ಯಾರ್ಯಾರು ಚಾಂಪಿಯನ್ಸ್ ಆದರು? ಚಾಂಪಿಯನ್ ತಂಡಗಳು. ಮುಖ್ಯವಾಗಿ ಯಾವುದು? ಚಾಂಪಿಯನ್ ತಂಡಗಳು. ನೆನಪಿಟ್ಕೋಬೇಕು, ಚಾಂಪಿಯನ್ ತಂಡಗಳು. ಹಾಗಿದ್ರೆ ಯಾರೆಲ್ಲ ಚಾಂಪಿಯನ್ಸ್ ಆದರು ಅನ್ನೋದನ್ನು ನೋಡಿದರೆ ನಮಗೆಲ್ಲ ಗೊತ್ತಿದೆ. ಮೊದಲನೇ ಸೀಸನ್ 2007 ಇಂಡಿಯಾ, 2007 ಭಾರತ. ಯಾವುದು? 2007 ಭಾರತ. 2009 ಪಾಕಿಸ್ತಾನ್. 2009 ಪಾಕಿಸ್ತಾನ್ ಗೆದ್ರ ಇವರು. ಓಕೆ, ಅಂತೂ ಗೆದ್ರಲ್ಲ ಒಂದಾದರು. 2010 ಇಂಗ್ಲೆಂಡ್. 2010 ಇಂಗ್ಲೆಂಡ್. ಮುಖ್ಯವಾಗಿ 2010 ಇಂಗ್ಲೆಂಡ್. 2012 ಅಗೇನ್ ವೆಸ್ಟ್ ಇಂಡೀಸ್. 2012 ವೆಸ್ಟ್ ಇಂಡೀಸ್. ವೆಸ್ಟ್ ಇಂಡೀಸ್. ಓಕೆ, ಸೊ 2012 ಆದಮೇಲೆ 2014 ಶ್ರೀಲಂಕಾ. 2014 ಶ್ರೀಲಂಕಾ. ಓಕೆ, 2016 ವೆಸ್ಟ್ ಇಂಡೀಸ್. 2016 ಮತ್ತೆ ವೆಸ್ಟ್ ಇಂಡೀಸ್. ಓಕೆನಾ?
ಅದರ ಜೊತೆಗೆ 2021ರಲ್ಲಿ ಆಸ್ಟ್ರೇಲಿಯಾ, 21ರಲ್ಲಿ ಯಾವುದು ಆಸ್ಟ್ರೇಲಿಯಾ, 2021ರಲ್ಲಿ ಆಸ್ಟ್ರೇಲಿಯಾ, 2022ರಲ್ಲಿ ಇಂಗ್ಲೆಂಡ್, 2022ರಲ್ಲಿ ಮತ್ತೊಮ್ಮೆ ಇಂಗ್ಲೆಂಡ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್ 2024ರಲ್ಲಿ ನಿಮ್ಮೆಲ್ಲರ ಹೆಮ್ಮೆ ಭಾರತ. ಓಕೆ, ಯಾ. ಸೊ ದಿಸ್ ಇಸ್ ಅಬೌಟ್ T20 ವರ್ಲ್ಡ್ ಕಪ್ 9th ಸೀಸನ್ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಮಾಹಿತಿ. ಓಕೆನಾ? ಹಾಗಿದ್ರೆ ಇದನ್ನು ಯಾರು ನಡೆಸ್ತಾರಪ್ಪ ಅಂತಂದರೆ ನಡೆಸುವವರು ಲಾಸ್ಟ್ ಪಾಯಿಂಟ್ ICC. ಓಕೆ, ICC ಅವರು ನಡೆಸ್ತಾರೆ. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ವರ್ಲ್ಡ್ ಕಪ್ಪನ್ನು ನಡೆಸ್ಕೊಟ್ರು. ಓಕೆನಾ? ಇದಿಷ್ಟು T20 ವರ್ಲ್ಡ್ ಕಪ್ ಬಗ್ಗೆ. ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.